ಗ್ರಾಮಸ್ಥರಿಂದ ದೇವಾಲಯದ ಜಾಗ ಅತಿಕ್ರಮಣ ಆರೋಪ. ತೆರವು ಮಾಡುವಂತೆ ಗ್ರಾಮಸ್ಥರಿಂದ ದಿಢೀರ್ ಪ್ರತಿಭಟನೆ. ಇತ್ತೀಚಿನ ದಿನಗಳಲ್ಲಿ ಒತ್ತುವರಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, 1 ಅಡಿ ಜಾಗವನ್ನ ಬಿಡದೆ ಒತ್ತುವರಿ ಮಾಡಿಕೊಳ್ತಾ ಇರೋದು ಕಂಡು ಬರ್ತಾನೆ ಇದೆ. ಇನ್ನು ತುಮಕೂರು ನಗರದಲ್ಲಿ 1 ಇಂಚು ಜಾಗಕ್ಕೂ ಕೋಟಿ ಬೆಲೆ ಬಾಳ್ತಾ ಇದ್ದು, ನಗರದಿಂದ ಹಳ್ಳಿಗಳಲ್ಲಿಯೂ ಒತ್ತುವರಿ ಜಾಸ್ತಿ ಆಗ್ತಾನೆ ಇದೆ. ಇತ್ತ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಹಿಂಡಿಸ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಲೂರು ಹೊಸ ಪಾಳ್ಯದಲ್ಲಿರುವ ದೇವಸ್ಥಾನದ ಜಾಗವನ್ನ ಅತಿಕ್ರಮಣ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹೌದು, ಗುಬ್ಬಿ ತಾಲೂಕಿನ ಬೇಲೂರು ಹೊಸ ಪಾಳ್ಯದಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಜಾಗ ಅತಿಕ್ರಮಣ ಮಾಡಲಾಗಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆಯನ್ನ ನಡೆಸಿ ಜಾಗವನ್ನ ತೆರವುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸುಮಾರು 40 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಈ ದೇವಾಲಯದ ಸುತ್ತಲಿನ ಜಾಗವನ್ನ ಪಕ್ಕದ ಜಮೀನಿನ ನವೀನ್ ಕುಮಾರ್ ಮತ್ತು ಅವರ ಕುಟುಂಬ ತಮ್ಮದು ಎಂದು ಹೇಳಿಕೊಂಡು ಅತಿಕ್ರಮಣ ಮಾಡಲು ಮುಂದಾಗಿದ್ದಾರೆ. ಅಲ್ಲದೆ ಈ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವರ ಮೇಲೆಯೇ ದಾಳಿಯನ್ನ ನಡೆಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಇದು ದೇವಸ್ಥಾನಕ್ಕೆ ಸುತ್ತ ಜಾಗ ಓಡಾಡಕ್ಕೆ ಯಾರು ಬಿಡ್ತಾ ಇಲ್ಲ. ಯಾವುದೇ ಒಂದು ಕಾಂಪೌಂಡ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಬರೀ ಜಗಳ ಸುತ್ತ ಗಿಡ ಹಾಕೋರೆ, ಚಪ್ಪಲಿ ಎಲ್ಲ ನಿಂತ್ಕೊಂಡೆಲ್ಲ ಓಡಾಡ್ತಾರೆ. ಏನಾದ್ರು ಕೇಳಕ್ಕೆ ಹೋದ್ರೆ ನಿಮ್ಮ ಅಪ್ಪಂದೇನೈತೆ, ಅವಂದೇನೈತೆ, ಇವಂದೇನೈತೆ ಅಂತಾನೆ. ಇದೆಲ್ಲ ನಮ್ಮ ತಾತನ ಆಸ್ತಿ. ಪುಟ್ಟಲಯ್ಯ ಅಂತ ನಮ್ಮ ತಾತ ಅವರು, ಇವರು ನಮ್ಮ ಚಿಕ್ಕಪ್ಪ, 4 ಜನ ಮಕ್ಕಳಿದ್ದಾರೆ. ಈ ಫುಲ್ ಪ್ರಾಪರ್ಟಿ ನಮಗೂ ಬರಬೇಕು, ನಾವು ಬಿಡ್ತೀವಿ ಅಂತ ನಾವು ಅಂದ್ಕೊಂಡ್ರೆ ಎಲ್ಲರಿಗೂ ಹೇಳಿದೀವಿ. ನಮ್ಮ ಅಣ್ಣ ತಮ್ಮಂದಿರು ಎಲ್ಲ ಬಿಡ್ತಾರೆ. ಅಲ್ಲ, ಬಿಟ್ಟಿದ್ದಾಗಿದೆ ಈಗ 40 ಅಂತ ಹೇಳಿ ಖಾತೆ ಎಕ್ಸ್ಟ್ರಾಟಲ್ಲೂ ಕೂಡ ಇದೆ. ಹೌದೌದು, ಎಲ್ಲ ಬಿಟ್ಟಿದ್ದಾರೆ, ಫುಲ್ ಬಿಟ್ಟಿದ್ದಾರೆ. ಇದು 4 ಜನಕ್ಕೆ ಬರ್ಬೇಕಿದು, ಎಲ್ಲರೂ ಬಿಟ್ಟಿದೀವಿ. ಇವನೊಬ್ಬ ಮಾತ್ರ ಯಾವಾಗ್ಲೂ ಎಲ್ಲರಿಗೂ ಕಿರುಕುಳ ಕೊಡ್ತಾನೆ. ಸುತ್ತಮುತ್ತವ ಹೆಂಗಸ್ರುಗಳಿಗೆ ಎಲ್ಲ ಸುಮ್ಮನೆ ಬಾಯಿ ಬಂದಂಗೆ ಹೆಂಗಸ್ರುಗಳಿಗೆ ಬೈಯೋದು ಎಲ್ಲದೂ ಮಾಡ್ತೇನೆ ಸರ್. ಇದೊಂದು ಸ್ವಲ್ಪ ಅದೇನು ಕ್ರಮ ತಳಿ ಸರ್. ಗುಬ್ಬಿ ತಾಲೂಕು ಕಡಬ ಹೋಬಳಿ ಬೇಲೂರು ಗ್ರಾಮ ಅಂತ ಹೇಳಿ ದೇವಸ್ಥಾನ, ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ. ಇದರಲ್ಲಿ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ದೇವಸ್ಥಾನ ಕಟ್ಕೊಂಡು ಇದು ಮಾಡ್ಯವ್ರೆ. ಅವಾಗ ಹಿಂದಿನ ಕಾಲದಲ್ಲಿ ನಮ್ಮ ತಾತಿರು ಗೊತ್ತಿಲ್ಲ, 800 ರೂಪಾಯಿ ದುಡ್ಡು ಕೊಟ್ಟು ಕೊಂಡ್ಕೊಂಬಿಟ್ಟಾರ ನಮ್ಮ ದಡಪ್ಪನ ಹತ್ರ. ತಾಂಡಾದ್ಮೇಲೆ ದೇವಸ್ಥಾನ ಎಲ್ಲರೂ ಕಟ್ಟಿ ಮಾಡ್ಕೊಂಡವ್ರಿ. ಈಗ ಅಪ್ಪ ಕೊಟ್ಟಿರೋ ಜಾಗನ ಮಗ ನಂದು ಅಂತ ಬತ್ತಾವನೆ. ಆ ಜಾಗ ಬಂದು ಅವಂದೇ ಅಲ್ಲ, ಸರ್ಕಾರಿ ಜಾಗ. ಈ ಜಾಗ ಬಂದು 2 ಗುಂಟೆ ಸರ್ಕಾರಿ ಜಾಗ. ತಿರ್ಗಾ ಮ್ಯಾನ್ಯುವಲ್ ಸರ್ವೆ ಪಂಚಾಯತಿಯಿಂದ ಮಾಡ್ಬೇಕಾದ್ರೆ ಅವನೇ ನಿಂತ್ಕೊಂಡು ಅಳಿಸಿ ಬಿಟ್ಟು ಇವತ್ತಿಷ್ಟೊಂದು ತೊಂದರೆ ಕೊಟ್ಕೊಂಡು ಬರೋಂಥ ಹೆಣ್ಮಕ್ಳು, ಬಾಕ್ಲು ನೀರಾಕಂತ ಬರೋರು, ಓಡಾಡೋಂಥ ಮಕ್ಕಳಿಗೆ ದೇವ್ರು ಉತ್ಸವ ಇತ್ತಾಗ ತೊಂದರೆ ಕೊಟ್ಕೊಂಡು ರಾತ್ರಿ ಖ್ಯಾತೆ ಮಾಡ್ಕೊಂಡವ್ರಿ. ಅದಕ್ಕೆ ಸರ್ಕಾರದಿಂದ ಏನು ಸರ್ಕಾರಿ ಜಾಗ 2 ಗುಂಟೆ ಐತೆ ಅದು ಕುಲ್ಲ ಮಾಡಿ ಕಾಂಪೌಂಡ್ ಹಾಕಕ್ಕೆ ಜಾಗ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಲಿ ಅಧಿಕೃತವಾಗಿ ಆಗಿದೆಯಾ? ಅಧಿಕೃತವಾಗಿ 30 ವರ್ಷದಿಂದಲೇ ಆಗೈತಿ. 30 ವರ್ಷದಿಂದಲೇ ನಮ್ ದಡಪ್ತಿರುವಾಗೆ ಮಾಡ್ಸವ್ರೆ. ಎಷ್ಟು ಸ್ಟಡಿ ಆಗೈತೆ? 40x40 ಆಗಿದೆ, ಮಾಡ್ಕೊಟ್ಟವ್ರೆ. ಈಗ ಮತ್ತೆ ತಿರ್ಗಾ ಮ್ಯಾನ್ಯುವಲ್ ಸರ್ವೆ ಅಂತ ಪಂಚಾಯತಿ ಅವ್ರು ಮಾಡಿದ್ರು. ಅವತ್ತು ನವೀನನೇ ನಿಂತ್ಕೊಂಡು ಇಷ್ಟಿಷ್ಟು ಬಿಡ್ತೀನಿ ಕಣಪ್ಪ ಅಂತೇಳಿ ಅಷ್ಟು ಜಾಗ ಬಿಟ್ಕೊಟ್ಟವ್ನಿ. ಬಿಟ್ಕೊಟ್ಟು ಸುಮ್ಮನೆ ಖ್ಯಾತೆ ಮಾಡೋದು. ಹೆಣ್ಮಕ್ಳು ಬಾಕ್ಲು ನೀರು ಹಾಕಕ್ ಬಂದಾಗ, ಪೂಜೆ ಮಾಡಕ್ ಬಂದಾಗ, ದೇವ್ರ ಸುತ್ತಲೂ ಬಂದಾಗ ಬಾಯಿ ಬಂದಾಗ ಬೈದು ಮಾತಾಡೋದು, ಇಂದ ತೊಂದರೆ ಕೊಟ್ಕೊಂಡು ಕಾಯಿಸುರಿ ಇಟ್ಕೊಳ್ಳೋದು, ದನ ಕಟ್ಕೊಳ್ಳೋದು, ಕುರಿಮರಿ ಕಟ್ಕೊಳ್ಳೋದು, ದೇವಸ್ಥಾನ ಬಾಗ್ಲಲ್ಲಿ ಇಷ್ಟೆಲ್ಲ ತೊಂದರೆ ಕೊಡ್ತಾವನೆ. ಇದನ್ನ AC ಅವ್ರಿಗೆ ಮತ್ತೆ ತಹಸೀಲ್ದಾರ್ಗೆ ಮನವರಿಕೆ ಮಾಡಿ ಅರ್ಜಿನೂ ಮಾತ್ರ ಕೊಟ್ಟು ಬಂದಿದ್ದೀವಿ. OCನೂ ಇದೆ, ಮತ್ತೆ ಅವ್ರಿಗೆ ಹೇಳೋಣ. ಇನ್ನು ದೇವಾಲಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 40x40 ಅಡಿ ಜಾಗಕ್ಕೆ ಖಾತೆಯನ್ನ ಮಾಡಲಾಗಿದೆ. ಆದರೆ ಆ ಜಾಗವನ್ನ ಒತ್ತುವರಿ ಮಾಡಿಕೊಂಡು ದನಗಳನ್ನ ಕಟ್ಟೋದು, ಚಪ್ಪಲಿ ಬಿಡುವ ಸ್ಥಳ ಹಾಗೂ ವಾಹನ ನಿಲುಗಡೆಗೆ ಉಪಯೋಗಿಸುತ್ತಿದ್ದಾರೆ. ಇದರಿಂದ ದೇವಾಲಯದ ಪಾವಿತ್ರ್ಯತೆ ಹಾಳಾಗ್ತಾ ಇದೆ. ಅಲ್ಲದೆ ದೇವಾಲಯದ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಲು ಸಹ ಅವಕಾಶ ನೀಡ್ತಾ ಇಲ್ಲ. ಇನ್ನು ದೇವಸ್ಥಾನಕ್ಕೆ ಬರುವ ಭಕ್ತರನ್ನ ಬೆದರಿಸೋದು, ಜಗಳ ಮಾಡೋದು ಮಾಡ್ತಿದ್ದಾರೆ. ಈ ಜಾಗ ನಮ್ದು, ದೇವಾಲಯಕ್ಕೆ ಸಂಬಂಧ ಇಲ್ಲ ಅಂತ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ನನ್ನ ಹೆಸರು ಬೇಲೂರು ಹೊಸಪಾಳ್ಯ, ಗುಬ್ಬಿ ತಾಲೂಕು, ಕಡಬ ಹೋಬಳಿ. ಇಲ್ಲಿ 40 ವರ್ಷದ ಹಿಂದೆ ನಮ್ಮ ಮಾವದಿರ ಕಾಲದಲ್ಲಿ ದೇವಸ್ಥಾನ ಆಗಿತ್ತು. ಅದಕ್ಕೆ ಇವಾಗ ನವೀನ್ ಕುಮಾರ್ ಅನ್ನೋರು ಸುತ್ತು ದನ ಕಟ್ಕೊಳ್ಳೋದು, ಮತ್ತೆ ಸೌದೆ ಹಾಕ್ಯಣೋದು, ಗಾಡಿ ಪಾರ್ಕ್ ಮಾಡ್ಕೊಳೋದು, ಯಾರ ಕೇಳಕ್ಕೆ ಬಂದರೆ ದೇವಸ್ಥಾನದೊಳಗೆ ಕಟ್ತೀನಿ ಅನ್ನೋದು, ದೇವ್ರು ಎತ್ಕೊಂಡು ಹೋಗಿ ನಿಮ್ಮ ಮನೆಗೆ ಮಡಿಕಳ್ರಿ ಅನ್ನೋದು, ಈ ಥರ ಎಲ್ಲ ತೊಂದರೆ ಕೊಡ್ತಾವ್ರೆ. ನಾವು ಪಂಚಾಯತ್ಗೆ ಕಡೆಯಿಂದ ಇದು ಮಾಡಿಸ್ಕೊಂಡಿದ್ದೀವಿ. ಅವ್ರು ಬಂದು ನಮಗೇನು ಸರಿಯಾಗಿ ಕೊಟ್ಟು ಮಾಹಿತಿ ಏನು ತಂದು ಕೊಟ್ಟಿಲ್ಲ ನಮಗಿನ್ನವ. ಹಂಗಾಗಿ ನಮಗೆ ದೇವಸ್ಥಾನಕ್ಕೆ ಯಾವುದೇ ತೊಂದರೆ ಇಲ್ದಂಗೆ ಅಚ್ಚುಕಟ್ಟಾಗಿ ನಮಗೆ ದೇವಸ್ಥಾನ ಸುತ್ತಲೂ ಕಾಂಪೌಂಡ್ ಹಾಕ್ಯಣಕ್ಕೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡು. ಯಾವ ಥರ ತೊಂದರೆ ಮಾಡ್ತಾರೆ ಅಂತ? ದನ ಕರ ಕಟ್ತಾನೆ, ಸೌದೆ ಹಾಕ್ಯಂತಾರೆ, ಅಲ್ಲಿಂದ ಕುರಿಮರಿ ಕಟ್ಕೊಂತಾರೆ, ಚಪ್ಪಲಿ ಹಾಕ್ಯನ್ ಸುತ್ತು ಎಲ್ಲ ಓಡಾಡ್ತಾರೆ, ಅದೆಲ್ಲ ಮಾಡ್ತಾರೆ ಸರ್.
ಇಲ್ಲಿ ದೇವ್ರ ಮ್ಯಾಗಳ್ದು ಹೂವು ತಂದಿಲ್ಲ ಹಾಕಕ್ಕೆ ಹೋದ್ರೆ ಮನೆಯೊಳಗ ಸುಳಿಯೊಳಗ ಅಂತ ಬೈತಾರೆ. ದೇವ್ರಿಗೆ ಎಡೆ ಮಾಡಿದ ಬೂದಿ ತಗೊಂಬಂದು ಹಾಕಿದ್ರು ಬೈಕಂತಾರೆ. ಇಲ್ಲಿ ಹತ್ರ ಬಿಡಬೇಡ್ರಿ ಹಂಗೆ ಹಿಂಗೆ ಅಂತಾರೆ. ದೇವಸ್ಥಾನ ಪಕ್ಕದಲ್ಲೇನೆ ಎಲ್ಲ ಕೆಲಸನೂ ಅವ್ರು ಮಾಡ್ಕೊಂತಾರೆ. ಏನಾಗಬೇಕು ನಿಮಗೀಗ? ನಮಗೆ ದೇವಸ್ಥಾನದ್ದು ಅವನು ನಮ್ಗೆ ಎಷ್ಟು ಐತೆ 40 ಐತಲ್ಲ, ಅದನ್ನ ನಮಗೆ ಪಂಚಾಯತ್ಗೆ ಕಡೆಯಿಂದಾಗಲಿ ಇಲ್ಲ ತಹಸೀಲ್ದಾರ್ ಕಡೆಯಿಂದಲಾಗಲಿ ಕಾಂಪೌಂಡ್ ಹಾಕಕ್ಕೆ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಕೂಲಿ ಮಾಡಿ ದುಡ್ಡು ಕೊಟ್ಟಿದ್ವಿ ದೇವಸ್ಥಾನ ಕಟ್ಟಕ್ಕೆ, ಜಮೀನು ಕೊಳ್ಳೋಕ್ಕೂ ಕೊಟ್ಟಿದ್ವಿ. ನೋಡಿ ಸ್ವಾಮಿ ಇಷ್ಟಾಗೈತೆ, ಈಗ ತೊಂದರೆ ಮಾಡ್ತಾವ್ರೆ. ಯಾರು? ಜಮೀನು ನಮ್ಮದು ಅಂತ. ಏನಂತ ತೊಂದರೆ ಮಾಡ್ತಾರೆ? ಇದು ನಮ್ಮದು ತಿರ್ಗಾಡಕ್ಕೆ ತಾವು ನಮ್ಮ ಜಮೀನು ದನ ಕಟ್ತೀವಿ, ಇಲ್ಲಿ ಕಟ್ತೀವಿ, ಅದು ಕಟ್ತೀವಿ ಅಂತಾರೆ. ಈಗ ಏನಾಗಬೇಕು ನಿಮಗೆ? ನಮಗೆ ಸುತ್ತು ದಾರಿ ಬೇಕು ತಿರ್ಗಾಡಕ್ಕೆ, ಇದು ಬೇಕು. ದೇವಸ್ಥಾನ ತಂಟೆ ಮಾಡ್ತಾರೆ, ಹೆಂಗಸರು ಬಿಡ್ತಾರೆ, ಹೆಂಗಸರು ಮಕ್ಕಳು ಬಿಡ್ತಾರೆ, ಅವರು ಬಂದು ಖ್ಯಾತಿ ಆಡ್ತವೆ. ನಂದು ನಮ್ಮಪ್ಪ ಬಂದು ನಮ್ಮಪ್ಪಂದು ಅಂತವೆ ಹೆಣ್ಮಕ್ಳು. ಈಗ ಇದಕ್ಕೆಲ್ಲ ನಾವೇನು ಮಾಡೋಣ ಸಹ. ಇನ್ನು ಈ ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನ ನಡೆಸಿ ಜಾಗವನ್ನ ಅಳತೆ ಮಾಡಿ ದೇವಾಲಯಕ್ಕೆ ವಾಪಸ್ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅಲ್ಲದೆ ಈ ಸಂಬಂಧ ಜಿಲ್ಲಾಡಳಿತಕ್ಕೆ ದೂರನ್ನ ನೀಡಲು ಗ್ರಾಮಸ್ಥರು ಸಜ್ಜಾಗಿದ್ದು, ಮೊದಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.